ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡೆವಿಲ್ ಗ್ಯಾಂಗ್ ಫುಲ್ ಲಾಕ್ ಆಗಿದೆ. ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಡೌಟ್. ಯಾಕಂದ್ರೆ ಸದ್ಯದ ಮಟ್ಟಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಖಚಿತ ಅಂತ ಹೇಳ್ತಾ ಇತ್ತು. ಆದ್ರೆ ಇವತ್ತು ಶಿಫ್ಟ್ ಆಗೋದು ಬಹುತೇಕ ಡೌಟ್. ಎಸ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ದರ್ಶನ್ 14 ದಿನಗಳ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯವಾಗಲಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಮಧ್ಯಾಹ್ನದ ನಂತರ 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ ಲಾಕ್ ಆಗಿದೆ. ಇದರ ನಡುವೆ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಡೌಟ್ ಆಗಿದೆ. ಕೋರ್ಟ್ನಿಂದ ಆರೋಪಿ ಕಮಾನು ಶಿಫ್ಟ್ಗೆ ಆದೇಶವನ್ನ ಹೊರಡಿಸಿರುವಂತದ್ದು ಶಿಫ್ಟಿಂಗ್ ವಿವೇಚನಾಧಿಕಾರಿಗೆ ಜೈಲಾಧಿಕಾರಿಗೆ ಬಿಟ್ಟಂತಹ ವಿಚಾರ. ಸೊ ಆದೇಶವಾದ ನಂತರ ಶಿಫ್ಟ್ ಮಾಡೋದು ಫೇಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈ ದಿನವೇ ಶಿಫ್ಟ್ ಮಾಡಬೇಕಂತ ನಿಯಮ ಇಲ್ಲ. ದರ್ಶನ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ನಂತರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ನಿನ್ನೆ ಹಾಗೂ ಇಂದು ಬೆಳಗ್ಗೆ ಜೈಲಿನಲ್ಲಿ ದರ್ಶನ್ ಸಿಗರೇಟ್ ಹಾಗೂ ವಿಡಿಯೋ ಕಾಲ್ ಸಂಬಂಧ ವಿಚಾರಣೆ ಆಗಿದೆ. ಸೊ ಇಂದು ಮಧ್ಯಾಹ್ನ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಬೇಕಾಗಿದೆ. ತದನಂತರ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆದ್ರೆ ಆ ಆದೇಶದ ಪ್ರತಿ ಪರಪ್ಪನ ಅಗ್ರಹಾರ ಜೈಲಿಗೆ ಫ್ಯಾಕ್ಸ್ ಮೂಲಕ ತಲುಪಲಿದೆ. ಸೊ ಕೋರ್ಟ್ನಿಂದ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆಯಾದ ಆರ್ಡರ್ ಪ್ರತಿ ಪಡೆದೇ ಕರೆದೊಯ್ಯಬೇಕಾಗಿದೆ. ಸೊ ಅಲ್ಲದೆ ರಾತ್ರಿ ವೇಳೆ ಆರೋಪಿಯನ್ನ ಕಮಾನು ಶಿಫ್ಟ್ ಮಾಡಲಿಕ್ಕೆ ಪ್ರಿಸನ್ ಆಕ್ಟ್ ಪ್ರಕಾರ ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ 334 ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ತೆರಳೋದಕ್ಕೆ ಕನಿಷ್ಠ 6 ತಾಸುಗಳು ಬೇಕು. ಸೊ ಬಳ್ಳಾರಿಗೆ ತಲುಪಿದ ನಂತರ ಮೆಡಿಕಲ್ ಚೆಕಪ್ ಮಾಡಿಸಿ ರಿಪೋರ್ಟ್ ಮಾಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿದ್ರೂ ಸಹ ಶಿಫ್ಟ್ ಆಗುವ ಜೈಲ್ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಚೆಕಪ್ ಆಗಿ ರಿಪೋರ್ಟ್ ಬೇಕೇ ಬೇಕು. ಸಿಗರೇಟ್ ವಿಡಿಯೋ ಕಾಲ್ ಸಂಬಂಧ ವಿಚಾರಣೆಯನ್ನ ನಡೆಸಲಾಗಿದೆ ಈಗಾಗಲೇ. ಸೊ ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ದರ್ಶನ್ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ. ಅಕಸ್ಮಾತ್ ಏನಾದ್ರೂ ತದನಂತರ ದರ್ಶನ್ ಅವರಿಗೆ ನ್ಯಾಯಾಂಗ ಬಂಧನ ಏನಾದ್ರೂ ವಿಸ್ತರಣೆ ಆಯಿತು ಅಂತ ಅಂದ್ರೆ ಆ ಆದೇಶದ ಪ್ರತಿಯನ್ನ ಪರಪ್ಪನ ಅಗ್ರಹಾರದ ಜೈಲಿಗೆ ಫ್ಯಾಕ್ಸ್ ಮೂಲಕ ರವಾನೆ ಮಾಡಲಾಗುತ್ತೆ. ವಿಸ್ತರಣೆಯಾದ ಆರ್ಡರ್ ಪ್ರತಿ ಪಡೆದೇ ಕರೆದೊಯ್ಯಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಾತ್ರಿ ವೇಳೆ ಆರೋಪಿಯನ್ನ ಕಮಾನಿಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ದರ್ಶನ್ ಅವರ ಶಿಫ್ಟ್ ವಿಚಾರವಾಗಿ ಇದು ಡೌಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿದ್ರು ಸಹ ಶಿಫ್ಟ್ ಆಗುವ ಜೈಲು ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಚೆಕಪ್ ಆಗಿ ರಿಪೋರ್ಟ್ ಇರಬೇಕು. ಹೀಗಾಗಿ ನಾಳೆ ಬೆಳಗಿನ ಜಾವ ದರ್ಶನ್ ಅವರನ್ನ ಕೆಎಸ್ಆರ್ಪಿ ಪೊಲೀಸ್ ಎಸ್ಕಾರ್ಟ್ ನಲ್ಲಿ ಕರೆದೊಯ್ಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸಿಗರೇಟ್ ಸೇದುವಂತಹ ವಿಚಾರ, ಅದರ ಜೊತೆಗೆ ಮತ್ತೊಂದು ಕಡೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಮೇಲೆ ಎಫ್ಐಆರ್ ಕೂಡ ಆಗಿರುವಂತದ್ದು. 2ರಲ್ಲಿ A1 ಆರೋಪಿ ಆಗಿದ್ದಾರೆ ದರ್ಶನ್. ಇದಾದ ನಂತರವಾಗಿ ಈಗ ಬೆಳಗಾವಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಬಹುತೇಕವಾಗಿ ಪಾಲಿಸಬೇಕಾಗತ್ತೆ. ಈಗ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಇವತ್ತಿಗೆ ನ್ಯಾಯಾಂಗ ಬಂಧನ ಮುಕ್ತಾಯವಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿತ್ತು. ಸುಮಾರು 2 ತಿಂಗಳಾಗ್ತಾ ಬಂತು ಸದ್ಯದ ಮಟ್ಟಿಗೆ ದರ್ಶನ್ ಅವರು ಒಳ ಕೂತಿ. ಆದ್ರೆ ಈಗ ಆಗ್ತಿರುವಂತಹ ವಿಚಾರವನ್ನ ನೋಡ್ತಾ ಇದ್ರೆ ದರ್ಶನ್ ಅವರು ಇವತ್ತು ಬಹುತೇಕವಾಗಿ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗೋದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಗಮನಿಸುವ ಅಂಶ ಏನಪ್ಪಾ ಅಂದ್ರೆ ಕೋರ್ಟ್ನಲ್ಲಿ ಯಾವೆಲ್ಲ ರೀತಿಯ ಚರ್ಚೆಯನ್ನು ನಡೆಸಲಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ದರ್ಶನ್ ಅವರು. ಜೈಲಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗಾ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಂತಹ ಒಂದು ಫೋಟೋ ಇಂದಾಗಿ ಸದ್ಯದ ಮಟ್ಟಿಗೆ ಈಗ ದರ್ಶನ್ ಅವರು
ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕಾರಣವಾಗಿದೆ. ಆದೇಶದ ಪ್ರತಿಯನ್ನ ಪರಪ್ಪನ ಜೈಲಿಗೆ ಫ್ಯಾಕ್ಸ್ ಮೂಲಕ ರವಾನೆ ಮಾಡಿ ಅದಾದ ನಂತರವಾಗಿ ಅವರನ್ನ ಕರೆದುಕೊಂಡು ಹೋಗಬೇಕಾಗುತ್ತೆ. ಜೈಲಿನ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಕೈದಿಗಳನ್ನ ಯಾವ ಪ್ರೋಸೆಸ್ನ ಅಡಿಯಲ್ಲಿ ಶಿಫ್ಟ್ ಮಾಡುವ ವಿಚಾರವಾಗಿ ಕರೆದುಕೊಂಡು ಹೋಗಬೇಕು, ಅದೆಲ್ಲವೂ ಕೂಡ ಇನ್ನೂ ಸದ್ಯದ ಮಟ್ಟಿಗೆ ಆ ಪ್ರತಿಯನ್ನ ಪಾಲಿಸಲೇಬೇಕಾಗುತ್ತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಕೂಡ ಆ ನಿಯಮಾನುಸಾರ ಶಿಫ್ಟ್ ಮಾಡಬೇಕಾಗುತ್ತೆ. ಆರೋಪಿ ಕಮಾನು ಶಿಫ್ಟಿಂಗ್ ಆದೇಶದ ವಿಚಾರವಾಗಿ ವಿವೇಚನಾಧಿಕಾರ, ಅದ್ರ ಜೊತೆಗೆ ಅದು ಏನಿದ್ರು ಕೂಡ ಜೈಲಾಧಿಕಾರಿಗೆ ಬಿಟ್ಟಂತ ವಿಚಾರ. ಇವತ್ತು ಶಿಫ್ಟ್ ಮಾಡಬೇಕಾ, ನಾಳೆ ಶಿಫ್ಟ್ ಮಾಡಬೇಕಾ ಅನ್ನುವ ವಿಚಾರವಾಗಿ ಆದೇಶವಾದ ನಂತರ ಶಿಫ್ಟ್ ಮಾಡೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈ ದಿನವೇ ಶಿಫ್ಟ್ ಮಾಡಬೇಕಂತ ನಿಯಮ ಇಲ್ಲ ದರ್ಶನ್ ಅವರಿಗೆ. ಈಗ ಸದ್ಯದ ಮಟ್ಟಿಗೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ದರ್ಶನ್ ಅವರನ್ನ ಕರೆದೊಯ್ಯುವಂತಹ ವಿಚಾರವಾಗಿ ಕೂಡ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಅಂತೂ ಇಂತೂ ಫೈನಲಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಕನ್ಫರ್ಮ್. ಆದ್ರೆ ಜೈಲಾಧಿಕಾರಿಗಳು ಸದ್ಯದ ಮಟ್ಟಿಗೆ ಆದೇಶದ ಪ್ರತಿಗೋಸ್ಕರ ವೇಟ್ ಮಾಡ್ತಾ ಇರುವಂತದ್ದು. ಇವತ್ತು ಶಿಫ್ಟ್ ಮಾಡ್ತಾರಾ, ನಾಳೆ ಶಿಫ್ಟ್ ಮಾಡ್ತಾರಾ, ಪ್ರೋಸೆಸ್ ಹೇಗಿರುತ್ತೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ? ಹೌದು ರೂಪಾ, ಏಕೆಂತಂದ್ರೆ ಈ ಒಂದು ಕೇಸ್ ಏನಾಯ್ತು, ಆ ಒಂದು ವಿಚಾರದಲ್ಲಿ ಆ ಫೋಟೋ ಇರ್ಬೋದು, ಜೊತೆಗೆ ಆ ವಿಡಿಯೋ ಕಾಲ್ ಏನಿದೆ, ಆ ವಿಡಿಯೋ ಕಾಲ್ ಮತ್ತೆ ಫೋಟೋ ಹೊರಗಡೆ ಬಂದ ನಂತರ ದಾಸಾಲ್ ಹೇಗಿದ್ದ ಅನ್ನೋದು ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಇಷ್ಟು ದಿನ ಏನ್ ಅನ್ಕೊಂಡಿದ್ರು, ದರ್ಶನ್ ತುಂಬಾ ಸ್ವರ್ಗೋಗಿದ್ದಾರೆ, ಅಲ್ಲಿ ಸರಿಯಾದ ವ್ಯವಸ್ಥೆ ಸಿಗ್ತಿಲ್ಲ, ಊಟದ ವ್ಯವಸ್ಥೆ ಇಲ್ಲ ಅನ್ನೋದೆಲ್ಲ ಕೂಡ ಏನು ಇದಾಗಿತ್ತಂತ ವಿಚಾರ. ಬಟ್ ಆದ್ರೆ ಯಾವಾಗ ಆ ಫೋಟೋ ಹೊರಗಡೆ ಬರುತ್ತೆ ರೂಪಾ, ಗೊತ್ತಾಗುತ್ತೆ ದರ್ಶನ್ ಆರಾಮಾಗಿದ್ದಾರೆ, ಅವ್ರಿಗೆ ಎಲ್ಲಾ ರೀತಿಯಂತ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಅದಲ್ಲದೆ ಅವರು ಯಾವರ ಜೊತೆಗೆ ನಂಟನ ಬೆಳೆಸಿದ್ದಾರೆ ಅನ್ನೋದು ಕೂಡ ಆ ಫೋಟೋಗಳು ಒಂದೊಂದೇ ಕಥೆಯನ್ನ ಹೇಳ್ತಿರೋದನ್ನ ನೀವು ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ದರ್ಶನ್ ಅಲ್ಲಿ ಹೋಗಿ ಒಬ್ಬ ಕೊಲೆ ಆರೋಪಿಯಾಗಿರೋದು ದರ್ಶನ್ ಅಲ್ಲಿ ನಂಟನೆ ಬೆಳೆಸಿರೋದು, ರೌಡಿಗಳ ಪೊರ್ಕಿಗಳ ನಂಟನ ದರ್ಶನ್ ಬೆಳೆಸೋದು ಗೊತ್ತಾಗುತ್ತೆ. ಅವ್ರ ಜೊತೆ ಕುತ್ಕೊಂಡು ಆರಾಮಾಗಿ ಕಾಫಿ ಟೀನ ಕುಡ್ಕೊಂಡು ಇವತ್ತು ಆರಾಮಾಗಿದ್ದಾರೆ, ಗುಂಡುಂಡು ಉಂಡ್ಕೊಂಡು ಗುಂಡ್ಗುಂಡಾಗಿ ಸಕರಾಗಿ ಇದ್ದಾರೆ. ಆಕ್ಚುಲಿ ಎಲ್ಲೂ ಸ್ವರ್ಗಿಲ್ಲ, ಕೊರಗಿಲ್ಲ, ಏನೂ ಆಗಿಲ್ಲ. ಅವ್ರಿಗೆ ಒಂದ್ ಸ್ವಲ್ಪ ಪಶ್ಚಾತ್ತಾಪ ಕೂಡ ಇಲ್ಲದನ್ನ ಗಮನಿಸಬೇಕಾಗತ್ತೆ. ಮುಖದ ಮೇಲಿನ ನಗು ಮತ್ತಷ್ಟು ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದೀವಿ. ಸೊ ಈ ಒಂದು ವಿಚಾರದಿಂದಾಗಿ ಈಗಾಗಲೇ ಪರಪ್ಪನ ಅಗ್ರಹದ ಒಂದಷ್ಟು ಜೈಲು ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡೋದು ಕೂಡ ಗೊತ್ತಿರುವಂತ ವಿಚಾರ. ಅಂದ್ರೆ ಇಷ್ಟು ಲೀನಿಯನ್ಸ್ ಕೊಟ್ಟಿರೋದು ಹೇಗೆ, ಯಾರು ಕೊಟ್ಟು, ಹೇಗ್ ಕೊಟ್ಟು, ಹೇಗಿದ್ದಾರೆ ದರ್ಶನ್ ಅವರು? ಏಕೆಂತಂದ್ರೆ ಪ್ರತಿ ಬಾರಿ ದರ್ಶನ್ ಅವರು ಹೇಳ್ತಿದ್ದು, ನನಗೆ ಪುಸ್ತಕ ಕೊಡಿ, ಮನೆ ಊಟ ಕೊಡಿ, ಮಲಗೋದಿಕ್ಕೆ ಆಸ್ತಿ ಕೊಡಿ, ಮಲಗೋದಿಕ್ಕೆ ಆಗ್ತಿಲ್ಲ, ಎಲ್ಲದನ್ನು ಕೂಡ ಹೇಳ್ಕೊಂಡ್ ಬಂದಿದ್ದು. ಅದೆಲ್ಲರೂ ಕೊಡ್ಬೇಕಂದ್ರೆ ಕೋರ್ಟ್ ಪರ್ಮಿಷನ್ ಕೊಡ್ಬೇಕಾಗತ್ತೆ. ಕೋರ್ಟ್ ಪರ್ಮಿಷನ್ ಕೊಟ್ಟ ನಂತರನೇ ಇದೆಲ್ಲ ವ್ಯವಸ್ಥೆಯಲ್ಲೂ ಕೂಡ ದರ್ಶನಿಗೆ ಸಿಗುವಂಥದ್ದು. ಅಫ್ಕೋರ್ಸ್ ಜೈಲಿಗೆ ಹೋದ್ಮೇಲೆ ವ್ಯವಸ್ಥೆ ಇದ್ದೇ ಇರುತ್ತೆ, ಬಟ್ ಅಂತ ವ್ಯವಸ್ಥೆ ಬೇಕು ಅಂತಂದಾಗ ಕೋರ್ಟ್ ಇಂದ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರುವಂತ ಒಂದು ವ್ಯವಸ್ಥೆ. ಬಟ್ ಆದ್ರೆ ದರ್ಶನಿಗೆ ಯಾವುದೇ ಕೋರ್ಟ್ ಇಂದ ತೀರ್ಮಾನ ಇಲ್ಲದೇ ಹೋದ್ರು ಕೂಡ ಎಲ್ಲಾ ವ್ಯವಸ್ಥೆ ಕೂಡ ಸಿಗ್ತಿರೋದು ಗೊತ್ತಾಗ್ತದೆ. ಆತ ಆರಾಮಾಗಿ ತಿಂದುಕೊಂಡು ಆರಾಮಾಗಿ ಇರೋದು ಗೊತ್ತಾಗ್ತಿರೋ ವಿಚಾರ. ಈ ಒಂದು ವಿಚಾರಣೆ ಈಗ ಇವತ್ತು ಅದರ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಅಂದ್ರೆ 24 ACMM ಕೋರ್ಟ್ ನಲ್ಲಿ ಇದರ ವಿಚಾರಣೆ ನಡೀತಾ ಇದೆ. ಸೊ ಅದರ ಜೊತೆಗೆ ಏನು 2 ಕೇಸ್ ಇದೆಯಲ್ಲ, ಒಂದು ವಿಡಿಯೋ ಕಾಲ್ ಮತ್ತೆ ಆ ಫೋಟೋ ಏನ್ ಲೀಕ್ ಆಗಿದಿಲ್ಲ, 2 ವಿಚಾರಣೆ ಕೂಡ ನಡೀತಾ ಇರೋದು. ಈ 2 ವಿಚಾರಣೆಯಲ್ಲೂ ದರ್ಶನ್ ಅವರು A1 ಆರೋಪಿಯಾಗಿರೋದನ್ನ ನಾವು ನೋಡ್ತಾ ಇದೀವಿ. ಸೊ ಈ ವಿಚಾರಣೆಗಳ ಜೊತೆಗೆ ಇನ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತಿಗೆ 14 ದಿನಗಳ ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ. ಅದರ ವಿಚಾರಣೆ ಕೂಡ ಇವತ್ತು 24 ಅಂದ್ರೆ 24 ACMM ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ಇವೆರಡೂ ಕೂಡ ವಿಚಾರಣೆಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರು ನಡೆಸ್ತಾರೆ. ಸೊ ಇಲ್ಲಿ ತೀರ್ಮಾನ ಆಗ್ಬೇಕಾಗಿದೆ. ಸೊ ತೀರ್ಮಾನ ಆದ ನಂತರ ಆ ಪ್ರತಿಯನ್ನ ಇಟ್ಕೊಂಡು ಅವರು ಬಳ್ಳಾರಿ ಜೈಲಿಗೆ ಅವರು ಶಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕು ಅಂದ್ರೆ ಸರಿಸುಮಾರು 334 ಕಿಲೋಮೀಟರ್ ದೂರ ಇರುವಂತದ್ದು. ಅಷ್ಟು ದೂರನ ಕ್ರಮಿಸಬೇಕಾಗತ್ತೆ. ಕ್ರಮಿಸಬೇಕಾದ್ರೆ ಅಂದ್ರೆ ಸಾಧ್ಯವಾಗೋದಿಲ್ಲ, ಈ ಟೈಮಲ್ಲಿ ಸಾಧ್ಯ ಆಗೋದಿಲ್ಲ. ಅದಲ್ಲದೆ ಒಬ್ಬ ಕೈದಿಯನ್ನ ಬಿಫೋರ್ ಅಂದ್ರೆ ಸೂರ್ಯ ಆಗೋದ್ರಿಂದ, ಸೂರ್ಯ ಮುಳುಗೋದಕ್ಕಿಂತ ಮುಂಚೆಗೆ ಆತನ ಆ ಜೈಲಿಗೆ ಶಿಫ್ಟ್ ಮಾಡ್ಬೇಕಿರುತ್ತೆ. ಅಂದ್ರೆ ಆತನ ಕರ್ಕೊಂಡು ಹೋಗ್ಬೇಕಿರುತ್ತೆ ಒಂದು ಪ್ಲೇಸ್ ಮತ್ತೊಂದು ಪ್ಲೇಸ್ಗೆ, ಅದು ಇರುವಂತ ರೂಲ್. ಹಾಗಾಗಿ ಅದು ಸಾಧ್ಯವಾಗೋದಿಲ್ಲ ಅನ್ನೋದು ಕೂಡ ಗೊತ್ತಿರುವಂತ ವಿಚಾರ. ಹಾಗಾಗಿ ಆತನನ್ನ ಇವತ್ತು ಶಿಫ್ಟ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಮೇ ಬಿ ನಾಳೆ ಬೆಳಿಗ್ಗೆ ಶಿಫ್ಟ್ ಮಾಡ್ಬೇಕಾಗತ್ತೆ. ಅದಲ್ಲದೆ ಆತನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕಂತಂದಾಗ ಒಂದಷ್ಟು ಪ್ರೊಸೀಜರ್ ಇರುವಂತದ್ದು. ಆತನ ಹೆಲ್ತ್ ಚೆಕ್ಅಪ್ ಮಾಡ್ಬೇಕಾಗತ್ತೆ. ಸೊ ಅಲ್ಲದೆ ಸರ್ಟಿಫಿಕೇಟ್ ತಗೊಳ್ಬೇಕಾಗತ್ತೆ.
ಮತ್ತೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ ಇರೋದನ್ನ ಆ ರೂಲ್ಸ್ ಪಡೆದಂತ ಒಂದಷ್ಟು ಸರ್ಟಿಫಿಕೇಟ್ ಎಲ್ಲ ಇರುತ್ತೆ. ಆ ಸರ್ಟಿಫಿಕೇಟ್ ನ ಪಡ್ಕೊಳ್ಬೇಕಾಗುತ್ತೆ, ಪ್ರತಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲದೆ ಇವತ್ತು ವಿಚಾರಣೆ ಕೂಡ ನಡೆಯೋದ್ರಿಂದ ಸಂಜೆ ಆಗುತ್ತೆ, ಆ ಸಂಜೆ ಪ್ರತಿ ಬರೋದು ಮತ್ತಷ್ಟು ನೈಟ್ ಆಗಿ ಆಗುತ್ತೆ. ಹಾಗಾಗಿ ಎಲ್ಲಾ ಕಾರಣ ಇಟ್ಕೊಂಡು ದರ್ಶನ್ ಇವತ್ತ ಜೈಲಿಗೆ ಅಂದ್ರೆ ಇವತ್ತೇ ಬಳ್ಳಾರಿ ಜೈಲಿಗೆ ಹೋಗ್ತಿರೋದು ಡೌಟ್. ಹಾಗಾಗಿ ನಾಳೆ ಅಥವಾ ನಾಳೆ ಆತನ ಆಲ್ಮೋಸ್ಟ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ರೂಪಾ. ಎಸ್, ಅದ್ರ ಜೊತೆಗೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನಡೆದಂತಹ ಆ ಫೋಟೋ ವೈರಲ್ ವಿಚಾರವಾಗಿ ಒಂದು ಕಡೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಕೂಡ ಮತ್ತಷ್ಟು ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ ದರ್ಶನ್ ಅವರ ವಿಚಾರದಲ್ಲಿ. ಅದ್ರ ಜೊತೆ ಹೈ ಪ್ರೊಫೈಲ್ ಇರುವಂತಹ ಒಂದು ಕೇಸ್, ಇನ್ನ ಭದ್ರತೆ ವಿಚಾರವಾಗಿ ಬೆಂಗಳೂರಿನಿಂದ ಬಳ್ಳಾರಿ ಕರೆದುಕೊಂಡು ಹೋಗುವವರೆಗೂ ಕೂಡ ಭದ್ರತೆಯ ವಿಚಾರವಾಗಿ ಗಮನ ಹರಿಸಬೇಕಾಗುತ್ತೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಕೂಡ ದರ್ಶನ್ ಅವರಿಗೆ ಸ್ವಲ್ಪ ಸಂಕಷ್ಟ ತಪ್ಪಿದ್ದಲ್ಲ. ಸೊ ಎಲ್ಲೋ ಒಂದು ಕಡೆ ಯತೀಶ್ ಪ್ರಮುಖವಾಗಿ ಈಗ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗ್ಬೇಕು ಅಂದ್ರೂ ಕೂಡ ಭದ್ರತೆ ಆಗಿರ್ಬೋದು, ಅದರ ಜೊತೆಗೆ ಶಿಫ್ಟ್ ಆದ ನಂತರವಾಗಿ ಅಲ್ಲಿ ಜೈಲಿನಲ್ಲಿರುವಂತಹ ಜೈಲಾಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಮೈಯೆಲ್ಲ ಕಣ್ಣಾಗಿರುವ ವಿಚಾರವಾಗಿ ಏನಿದೆ ಅಪ್ಡೇಟ್? ಎಕ್ಸಾಕ್ಟ್ಲಿ ರೂಪಾ. ಯಾಕೆಂತಂದ್ರೆ ಒಂದು ಹೈ ಪ್ರೊಫೈಲ್ ಕೈದಿ ಅಂತ ಬಂದಾಗ, ಅಪರಾಧಿ ಅಂತ ಬಂದಾಗ ಅಥವಾ ಆರೋಪಿ ಅಂತ ಬಂದಾಗ ಅವರಿಗೆ ಸಾಕಷ್ಟು ಸೆಕ್ಯೂರಿಟಿ ಕೊಡ್ಬೇಕಾಗತ್ತೆ. ಅಫ್ಕೋರ್ಸ್ ದರ್ಶನ್ ಅವರು ಈ ಒಂದು ರಾಜ್ಯದ ಸೂಪರ್ ಸ್ಟಾರ್ ಅನ್ನೋದಕ್ಕೆ ಎರಡು ಮಾತಿಲ್ಲ. ಚಿತ್ರರಂಗದ ಇಸ್ ವೆರಿ ಸೂಪರ್ ಸ್ಟಾರ್ ಅನ್ನೋದು ಗೊತ್ತಿರುವಂತ ವಿಚಾರ. ಹಾಗಾಗಿ ಅವರ ಭದ್ರತೆ ವಿಚಾರ ಕೂಡ ಸಾಕಷ್ಟು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನೊಂದು ನೀವು ಹೇಳ್ದಾಗೇನೆ ಆ ಒಂದು ಜೈಲಿಗೆ ಅಂದ್ರೆ ಇಲ್ಲಿಂದ ಶಿಫ್ಟ್ ಮಾಡ್ಬೇಕು ಅಂದ್ರೆ ಸಾಕಷ್ಟು ಜನ ಪೊಲೀಸ್ ವ್ಯವಸ್ಥೆ ಬೇಕಾಗುತ್ತೆ, ಮತ್ತೆ ಅಗತ್ಯ ಆತರ ಶಿಫ್ಟ್ ಮಾಡ್ಬೇಕಾಗುತ್ತೆ. ದಾರಿ ಮತ್ತೆ ಯಾವುದೇ ರೀತಿಯ ಅನಾಹುತ ನಡೆಯದ ನೋಡ್ಕೋಬೇಕಾಗುತ್ತೆ ಅಥವಾ ಏನೋ ಅದೆಲ್ಲದೂ ಕೂಡ ಕಂಪ್ಲೀಟ್ ಇರೋದ್ರಿಂದ ಇದು ಇವರಿಂದ ರೂಲ್ಸ್ ಅಲ್ಲ ರೂಪಾ. ಯಾಕೆಂದ್ರೆ ಆಲ್ಮೋಸ್ಟ್ ಬ್ರಿಟಿಷ್ ಕಾಲದಿಂದ ಇದೇ ರೂಲ್ಸ್ ನ ಆಲ್ಮೋಸ್ಟ್ ಫಾಲೋ ಮಾಡ್ಕೊ ಬರ್ತಾ ಇದೀವಿ ನಾವು. ಆ ಕಾನೂನು ವ್ಯವಸ್ಥೆ ಇರ್ಬೋದು, ಆ ಏನಿದೆ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಅದೆಲ್ಲದೂ ಕೂಡ ಬ್ರಿಟಿಷ್ ಕಾಲದಲ್ಲಿ ಏನಿತ್ತು ಆ ವ್ಯವಸ್ಥೆ ನಾವಿತ್ತು ಕೂಡ ಫಾಲೋ ಮಾಡ್ಕೊ ಬರ್ತಿರೋದಿನ. ಸೊ ಅದು ನಡೀತಾ ಇರುವಂತದ್ದು. ಇನ್ನ ಬಳ್ಳಾರಿ ಜೈಲಿಗೆ ಹೋದ್ಮೇಲೆ ಸೆಕ್ಯೂರಿಟಿ ಹೇಗ್ ಇರುತ್ತಿರೋದು ಕೂಡ ಒಂದು ಪ್ರಶ್ನೆ ಆಗಿ ನೀವು ಕೇಳಿದ್ರಿ. ಅಫ್ಕೋರ್ಸ್ ಅದು ಕೂಡ ಇರುವಂತದ್ದು. ಯಾಕೆ ಅಂತಂದ್ರೆ ಬಳ್ಳಾರಿ ಜೈಲು ಅನ್ನೋದು 150 ವರ್ಷ ಇತಿಹಾಸ ಇರುವಂತಹ ಜೈಲು. ನಿಮ್ಗೆ ಕೇಳಿಬಹುದು ರೂಪಾ, ಸಾಮಾನ್ಯವಾಗಿ ಸೆಂಟ್ರಲ್ ಜೈಲು ಅಥವಾ ಜೈಲು ಅಂತಂದ್ರೆ ಬಳ್ಳಾರಿ ಜೈಲು ಅನ್ನೋ ಮಾತನ್ನ ನಾವು ಕೇಳ್ತಿದ್ವಿ. ಚಿಕ್ಕ ಹುಡುಗರು ಇರ್ಬೋದು, ಇವಾಗ ಸಾಮಾನ್ಯವಾಗಿ ಮಾತು ಬರ್ತಾ ಇತ್ತು. ಒಂದು ಜೈಲು ವ್ಯವಸ್ಥೆ, ಜೈಲಿನ ಹೋಗ್ಬೇಕು ಅಂದ್ರೆ ಬಳ್ಳಾರಿ ಜೈಲಿಗೆ ಬರ್ಬೇಕು. ಮಾತಾಡ್ತಾರೆ ನಿನ್ನ ಎತ್ತಾಕೊಂಡು ಬಳ್ಳಾರಿ ಜೈಲ್ ಹಾಕ್ಬಿಡ್ತೀನಿ ಅನ್ನೋ ಸಿನಿಮಾ ಡೈಲಾಗ್ ಕೂಡ ನಾವು ಕೇಳಿರ್ತೀವಿ. ಅಂದ್ರೆ ಅಷ್ಟೊಂದು ಕಠೋರವಾದಂತ, ಅಷ್ಟೊಂದು ಭದ್ರತೆ ಇರುವಂತ ಜೈಲು ಬಳ್ಳಾರಿ ಜೈಲು. ಯಾಕೆ ಅಂತಂದ್ರೆ ಸಾಕಷ್ಟು ಜನ ಸ್ವತಂತ್ರ ಹೋರಾಟಗಾರರು ಆ ಜೈಲಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡರೆ, ಅದೆಷ್ಟೋ ರೌಡಿಗಳಿಗೆ ಆ ಜೈಲು ಮುಕ್ತಿಯನ್ನು ಕೊಟ್ಟಿರುವಂತದ್ದು, ಅದೆಷ್ಟೋ ಕಳ್ಳ ಕಾಕರಿಗೆ ಒಂದು ಮನ ಪರಿವರ್ತನೆ ಮಾಡುವಂತಹ ಜೈಲು ಸೆಂಟ್ರಲ್ ಜೈಲ್ ಅಂತ ಕರೆಯೋದು ಬಳ್ಳಾರಿ ಜೈಲನ್ನ. ಸೊ ಈಗ ಆ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಯಾವಾಗ ಈ ಫೋಟೋ ಬಂತು ಅಥವಾ ಈ ವಿಡಿಯೋ ಬಂತು ಅವಾಗ್ಲೇನೆ ಒಂದಷ್ಟು ಪ್ರಶ್ನೆಗಳು ಕಾಡ್ತಿತ್ತು. ದರ್ಶನ್ ಅವ್ರನ್ನ ಯಾವ ಕಡೆಗೆ ಮತ್ತೆ ಅವರನ್ನ ಶಿಫ್ಟ್ ಮಾಡ್ತಾರೆ? ಯಾಕೆಂದ್ರೆ ಇಲ್ಲಿಂದ ಶಿಫ್ಟ್ ಮಾಡ್ಲೇಬೇಕಿದೆ. ಇಲ್ಲಿ ದರ್ಶನ್ ಅವರ ಇರುವಂತ ವ್ಯವಸ್ಥೆ ಸರಿ ಆಗ್ತಿಲ್ಲ, ಆತನೊಂದಿಗೆ ಒಡನಾಟಗಳು ಅಂದ್ರೆ ಆತನ ಜೊತೆಗೆ ಒಂದಷ್ಟು ಒಡನಾಟಗಳು ಸರಿ ಇಲ್ಲ, ಇಲ್ಲಿ ಮನವ ಪರಿವರ್ತನೆ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರೋದು. ಯಾಕೆಂತಂದ್ರೆ ಆ ಫೋಟೋ ನೋಡಿದಂತಹ ಸಂದರ್ಭದಲ್ಲಿ ದರ್ಶನ್ ಸಹವಾಸ ಮಾಡಿರೋದು ರೌಡಿಗಳ ಸಹವಾಸ ಮಾಡಿದ್ರೆ, ಪುಂಡ ಪೋಖರಿಗಳ ಸಹವಾಸ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲದೆ ದರ್ಶನ್ಗೋಸ್ಕರ ಒಂದಷ್ಟು ರೌಡಿಗಳು ಕೂಡ ನಾನು ಆತನಿಗೆ ಆತಿಥ್ಯನ ವಹಿಸ್ಕೊಳ್ತೀನಿ, ನಾನು ಆತನ ನೋಡ್ಕೊಳ್ತೀನಿ ಅನ್ನೋದನ್ನು ಕೂಡ ದೊಡ್ಡ ಮಟ್ಟ ಸುದ್ದಿಯಾಗಿದ್ದು ಗೊತ್ತಿರುವಂತ ವಿಚಾರ. ಕೊನೆಗೆ ಫೈನಲಿ ಅವನ ಆತಿಥ್ಯ ವಹಿಸ್ಕೊಂಡಿರೋದು ವಿಲ್ಸನ್ ನಾಗ ಅನ್ನೋದು ಕೂಡ ಗೊತ್ತಿರೋದು. ಯಾಕೆಂದ್ರೆ ಇವತ್ತು ಆ ಫೋಟೋದಲ್ಲಿ ದರ್ಶನ್ ಆತಿಥ್ಯ ನೋಡ್ಕೊಳ್ತಿರೋದು ಕೂಡ ವಿಲ್ಸನ್ ನಾಗ ಅನ್ನೋದು ಗೊತ್ತಾಗಿದೆ. ಅಲ್ಲಿ ದರ್ಶನ್ ಜೊತೆಗೆ ವಿಲ್ಸನ್ ನಾಗ ಇರ್ಬೋದು, ಕುಳ್ಳ ಶ್ರೀ ಇರ್ಬೋದು, ಜೊತೆಗೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಏನಿದ್ದಾರೆ ಇವರೆಲ್ಲರೂ ಕೂಡ ಅಲ್ಲಿ ಇರುವಂತದ್ದು ಆ ಫೋಟೋದಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ನಾವು ಅಂದ್ಕೊಂಡಿದ್ದು ಎಲ್ಲರೂ ಕೂಡ ಒಂದು ಕೊಲೆ ಆರೋಪದಡಿ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ. ದರ್ಶನದಿಂದ ಮತ್ತೊಂದು ಸಾವು ನೋವುಗಳು ಆಗಿರೋದನ್ನ ನೋಡಿದೀವಿ. ಇಷ್ಟೆಲ್ಲ ಇದ್ರು ಆದ್ಮೇಲೆ ದರ್ಶನ್ ತುಂಬಾ ನೊಂದಿರ್ತಾರೆ, ತುಂಬಾ ಬೆಂದೋಗಿರ್ತಾರೆ. ಅಯ್ಯೋ ಪಾಪ, ಆ ಪಶ್ಚಾತ್ತಾಪದಲ್ಲಿ ಬೆಂದು ಹೋಗ್ಬಿಟ್ಟಿರ್ತಾರೆ ದರ್ಶನ್ ಅವರು. ಒಂದು ಮಾರುತ್ತ ಗಡ್ಡ ಬಿಟ್ಕೊಂಡು ಊಟ ತಿಂಡಿ ಸೇರಿದಲ್ಲಿ ಸ್ವರ್ಗೋಗ್ಬಿಟ್ಟಿದ್ದಾರೆ ಅಂತೆಲ್ಲ ನಾವೆಲ್ಲ ಅನ್ಕೊಂಡಿದ್ವು. ಅದೇ ತರ ಸುದ್ದಿ ಆಗ್ತಾ ಇತ್ತು. ಆದ್ರೆ ದರ್ಶನ್ ಅವರಿಗೆ ಯಾವುದೇ ರೀತಿಯ ಪಶ್ಚಾತ್ತಾಪಕ್ಕೆ ಆಗ್ತಾ ಇಲ್ಲ, ಅವ್ರಿಗೊಂದು ಸ್ವಲ್ಪ ನೋವು ಆಗಿಲ್ಲ. ಕೊಲೆ ಆಗಿದೆ ಅನ್ನೋ ಮಟ್ಟಿಗೆ ಅವರು ಇದ್ದಾರೆ. ಯಾವ್ದೋ ಒಂದು ಸೊಳ್ಳೆ ಇಸ್ಕಿ ಹಾಕಿದೀನಿ ಅಥವಾ ಒಂದು ಜಿಲ್ಲೆ ಸಾಯಿಸಿದೀನಿ, ಏನೋ ಒಂದು ಇರ್ಬೇಕು ಅಂದ್ಬಿಟ್ಟಿದೀನಿ ಅನ್ನೋ ಮಟ್ಟಿಗೆ ಅವ್ರ ದರ್ಶನ್ ಅವರು ಇರೋದನ್ನ ಗಮನಿಸ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ ನೋಡ್ಬೇಕಾದ್ರಪ್ಪ, ಆ ದರ್ಶನ್ ಅವರ ಕೊಲೆ ಆರೋಪ ಏನ್ ಬರ್ತಿದೆ, ಪಾಪ ರೇಣುಕಾ ಸ್ವಾಮಿ ಸತ್ತೋಗಿದಾರಲ್ಲ, ಆತನ ಹೆಂಡತಿ ತುಂಬಾ ಗರ್ಭಿಣಿ, ಒಬ್ಬ ಹೊಟ್ಟೆಲ್ ಮಗು ಇಟ್ಕೊಂಡಿರುವಂತ ಹೆಣ್ಣಿನ ತಾಳಿನ ಕಿತ್ತಿರುವಂತ ಆರೋಪ ಇವತ್ತು ದರ್ಶನ್ ಮೇಲಿದೆ. ಆ ತಂದೆ ತಾಯಿ ಇದಲ್ಲ, ರೇಣುಕಾ ಸ್ವಾಮಿ ಅವ್ರ ತಂದೆ ತಾಯಿ ಇದಲ್ಲ, ಅವರು ನೋಡಿ ನಮ್ಗೆ ಕಣ್ಣೀರು ಬರುತ್ತೆ. ವಯಸ್ಸಾದ ತಂದೆ ತಾಯಿಗಳು ಕೊನೆಗಾಲದಲ್ಲಿ ಮಗ ಜೊತೆಗಿರ್ತಾನೆ, ಮಗ ನೋಡ್ಕೊಳ್ತಾನೆ, ನಮ್ಮನ್ನ ಸಾಕ್ತಾನೆ ಮಗ ಅಂತ ಕನಸು ಕಟ್ಕೊಂಡಿರ್ತಾರೆ. ಅಷ್ಟು ವರ್ಷಗಳ ಸಾಕಿ ಬೆಳೆಸಿರ್ತಾರೆ. ಈಗ ಆ ಎದೆ ತರ ಬಂದಿರೋ ಮಗ ಇಲ್ಲ, ನೋವು ಅವ್ರಿಗೆ ಕಾಡ್ತಾ ಇದೆ. ಆ ನೋವು ದರ್ಶನ್ ಕಾಡ್ಬೇಕಿತ್ತಲ್ವಾ?
ದರ್ಶನ್ಗೊಬ್ಬ ಮಗ ಇದ್ದಾನೆ, ದರ್ಶನ್ ಕೂಡ ಒಬ್ಬ ತಾಯಿ ಮಗ, ಒಬ್ಬ ತಂದೆಯ ಮಗ ಅನ್ನೋದು ನೋಡ್ಬೇಕಾಗತ್ತೆ. ಇವತ್ತು ದರ್ಶನ್ ತಾಯಿ ಕೂಡ ದರ್ಶನ್ ಜೈಲಿರೋದಕ್ಕೆ ಎಷ್ಟು ಕಣ್ಣೀರ್ ಸುರಿಸ್ತಾ ಇರ್ಬೋದು. ಅದೇ ತರ ಕೇವಲ ಜೈಲಿಗೆ ಹೋಗಿ ಕಣ್ಣೀರ್ ಸುರಿಸ್ತಾರೆ. ಇವತ್ತ ಕೊನೆಗೆ ನಮ್ಮ ಮಗ ಮತ್ತೆ ಮರಳಿ ಬರೋದು ಜಗ್ ದರ್ಶನ್ ಕಳಿಸ್ಕೊಟ್ಟಿದ್ದಾರೆ, ಅವರ ಗ್ಯಾಂಗ್ ಕಳಿಸ್ಕೊಟ್ಟಿದೆ ಅನ್ನೋ ಸುದ್ದಿ ಅವ್ರ ಹತ್ರ ಇದೆ. ಅವ್ರು ಎಷ್ಟು ನೋವಿರ್ಬೋದು. ಸೊ ಅಂತದ್ರಲ್ಲೂ ಕೂಡ ಇಷ್ಟೆಲ್ಲ ಇದ್ರು ಕೂಡ ದರ್ಶನ್ ಅವ್ರಿಗೆ ಸ್ವಲ್ಪನೂ ಕೂಡ ಪಶ್ಚಾತ್ತಾಪ ಆಗ್ತಿಲ್ಲ, ಕನಿಕರ ಬರ್ತಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಇರುವಂತ ಸಹವಾಸ ಅಂತದಿರ್ಬೋದು. ಇದೆಲ್ಲದನ್ನು ಗಮನಿಸ್ಕೊಂಡು, ಯಾಕೆಂದ್ರೆ ಆ ವಿಡಿಯೋ ಕಾಲ್ ಮಾಡಿದ ಹತ್ರ ಆಯ್ತು ಚಿನ್ನ, ಹೇಗಿದೆ ಚಿನ್ನ, ಊಟ ಆಯ್ತು ಚಿನ್ನ ಅಂತ ಮಾತಾಡ್ತಾರೆ. ಅಂದ್ರೆ ವಾಟ್ ನಾನ್ಸೆನ್ಸ್ ಅಂತ ಅನ್ಸುತ್ತೆ ನಮ್ಗೆ. ಅನ್ಸುತ್ತೆ ಏನಪ್ಪಾ ದರ್ಶನ್ ಈಗೆಲ್ಲ ಇದಾರೆ ಇನ್ನೂ ಕೂಡ ಅಂತ ಅನ್ಸುತ್ತೆ. ಆಯ್ತಾ? ಸೊ ಇದೆಲ್ಲ ಗಮನಿಸಂತವ ಜೈಲು ಅಧಿಕಾರಿಗಳು ಅಥವಾ ಈಗ ಆತರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾದ್ರೆ. ಅಲ್ಲದೆ ಇನ್ನೊಂದು ಮಹತ್ವದ ವಿಚಾರ ಅಂತಂದ್ರೆ, ಭಾರತದ ಜೈಲುಗಳ ವ್ಯವಸ್ಥೆ ಅಂತ ಬಂದಾಗ ದೊಡ್ಡ ಜೈಲು ಅಂತ ಬಂದಾಗ ಪರಪ್ಪನಗರ ಜೈಲು ನಮ್ ಕಣ್ಮನೆ ನಿಲ್ಲುತ್ತೆ. ಸಾಮಾನ್ಯವಾಗಿ ಜೈಲುಗಳು ಬಂದಾಗ ಬೇರೆ ಬೇರೆ ಕೈದಿಗಳಿಗೆ ಒಂದೊಂದು ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅಥವಾ ಕೊಲೆ ಮಾಡಿದ ಒಂದು ಡಿಪಾರ್ಟ್ಮೆಂಟ್ ಇದ್ರೆ, ಮಹಿಳಾ ಅಧಿಕಾರಿಗಳ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಹೀಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳು ಇರೋದನ್ನ ನಾವು ಗಮನಿಸ್ತೀವಿ. ಬಟ್ ಪರಪ್ಪನಗರದಲ್ಲಿ ಆತರ ಇಲ್ಲ ಅನ್ನೋ ವಿಚಾರ ಗೊತ್ತಿರೋ ವಿಚಾರ. 5,000ಕ್ಕೂ ಹೆಚ್ಚು ಜನ ಅಲ್ಲಿ ಕೈದಿಗಳು ಇರುವಂತದ್ದು. ಅವ್ರೆಲ್ಲರಿಗೂ ಒಬ್ಬನೇ ಒಬ್ಬ ಜೈಲಧಿಕಾರಿ ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಭದ್ರತೆ ದೃಷ್ಟಿ ಕೂಡ ಅಲ್ಲಿ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಅಂದ್ರೆ ಎಲ್ಲಾ ಕೈದಿಗಳ ಮೇಲೆ ಗಮನ ಇಡೋದಕ್ಕೆ ಸಾಧ್ಯ ಆಗಲ್ಲ ಒಬ್ಬ ಜೈಲಧಿಕಾರಿಗಳ ಕೈಲಿ. ಅಲ್ಲದೆ ಸಿಬ್ಬಂದಿಗಳ ಕೊರತೆ ಇರೋದು ಕೂಡ ಗೊತ್ತಿರೋದು ವಿಚಾರ. ಸೊ ಇದೆಲ್ಲ ನೋಡಿದಾಗ ದರ್ಶನನ ನೋಡ್ಕೊಳ್ಳೋದಕ್ಕೆ ಸರಿಯಾದ ವ್ಯವಸ್ಥೆ ಬೇಕಿದೆ, ಸರಿಯಾದ ಅಂದ್ರೆ ಭದ್ರತೆ ಬೇಕಿದೆ. ಅದಕ್ಕೋಸ್ಕರನೇ ಸರಿಯಾದ ಜಾಗ ಅಂತಂದ್ರೆ ಸೆಂಟ್ರಲ್ ಜೈಲ್, ಬಳ್ಳಾರಿ ಜೈಲ್ ಅಂತ ಈಗ ಫಿಕ್ಸ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗುವಂತ ಏನು ವಿಚಾರ ನಡೆಸ್ತಾ ಇರುತ್ತದೆ. ಸೊ ಈಗ ದರ್ಶನ್ ಅವರನ್ನ ಮೇ ಬಿ ನಾಳೆ ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ರೂಪಾ, ಥ್ಯಾಂಕ್ ಯು ಯತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.